ಸೊ ನಾವು ಬಂದ್ವಿ ಮನೆಗೆ. ಫುಲ್ ಶೆಕೆ ನೋಡ್ತಾ ಇದ್ದೀರಾ. ನನ್ನ ತಮ್ಮ ನೋಡಿ ಫುಲ್ ಕೆಲಸ ಮಾಡ್ತಿದ್ದಾನೆ. ಬನ್ನಿ ಹೋಗೋಣ. ಹೇ ಫ್ಯಾಮ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವ್ಲಾಗ್. ಈ ವ್ಲಾಗ್ ಏನಂದರೆ ನಮ್ಮೂರ ಜಾತ್ರೆ ನಿಮಗೆಲ್ಲ ತೋರಿಸೋಣ ಅಂತ. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಿರ್ಲಿಲ್ಲ, ಬಟ್ ನಮ್ಮ ಫ್ಯಾಮಿಲಿಯವರೆಲ್ಲ ಅಂದರು ಇಲ್ಲ ಮಾಡು ಅಂತ. ಸೊ ನಾನು ಈ ವಿಡಿಯೋ ಅವರು ದೇವಸ್ಥಾನ ಅಲ್ಲ ಅಂದರು. ಸೊ ನಾನು ಬೆಳಿಗ್ಗೆ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ ಹೇಳಿದ್ವಿ. ಸೊ ನಾನು ಅವಾಗ ಕ್ಲಿಪ್ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಈ ಕ್ಲಿಪ್ ಬರುತ್ತೆ. ಯಾಕಂದರೆ ನಾನು ಅದಾದಮೇಲೆ ಇವಾಗ ಇಂಟ್ರೋ ಮಾಡ್ತಾಯಿದ್ದೀನಿ. ಸೊ ನಾನು ಮಾಡಿರಲಿಲ್ಲ, ನಾನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ನಮ್ಮ ಫ್ಯಾಮಿಲಿಯಿಂದ ಮಾಡ್ತಾಯಿದ್ದೀನಿ, ಇವಾಗ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಆ ವಿಡಿಯೋ ಹಾಕಿ ನೆಕ್ಸ್ಟ್ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಆಮೇಲೆ ಮಧ್ಯಾಹ್ನ ಎಲ್ಲ ಆರತಿ ಎತ್ಕೊಂಡು ಹೋಗ್ತಾರೆ. ಮೋಸ್ಟ್ ಆಫ್ ನಾನು ಆ ಟೈಮಲ್ಲಿ ಹೋಗಲ್ಲ, ಯಾಕಂದರೆ ತುಂಬ ಬಿಸಿಲು ಇದೆ, ಬರೀ ಕಾಲಲ್ಲಿ ಹೋಗಬೇಕು. ಸೊ ನಾವು ನಮ್ಮ ಮನೆಯಿಂದ ಹೋಗಲ್ಲ, ನಾವು ನಮ್ಮ ಮನೇಲೇ ಇರ್ತೀವಿ. ಬಟ್ ಊರವರೆಲ್ಲ ಎತ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಐ ಥಿಂಕ್ ಸಾಯಂಕಾಲ ತೇರು ಎಳಿತಾರೆ ಅನಿಸುತ್ತೆ. ಆವಾಗ ಖಂಡಿತವಾಗ್ಲೂ ಹೋಗ್ತೀವಿ ನಾವೆಲ್ಲರೂ. ಡೇಟು ಡೇಟು ಇವತ್ತಿಷ್ಟೇ. ಅದನ್ನು ತೇರನ್ನ ಎಳ್ಕೊಂಡೋಗಿ ಅಲ್ಲಿ ದೇವಸ್ಥಾನ ಒಂದಿದೆ, ಅಲ್ಲಿ ಕಣ್ಕೂರಮ್ಮ, ನಮ್ಮೂರ ದೇವರು ಕಣ್ಕೂರಮ್ಮ ಅಂತ. ಸೊ ನಾವು ಕಣ್ಕೂರಮ್ಮನ ಅಲ್ಲಿ ಬಿಟ್ಟು ವಾಪಸ್ ಬರ್ತೀವಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮಟನ್ ಎಲ್ಲ ಕಡ್ದು ಮರಿ ಕಡ್ದು ಎಲ್ಲರ ಮನೇಲಿ ಊಟ, ಆಮೇಲೆ ಅಲ್ಲಿ ಗಾವು ಸಿಗಿಯೋದು ಅಂತ ಇರುತ್ತೆ, ಅದು ಮಾಡ್ತಾರೆ. ಬಟ್ ನಾನು ಅದು ನಿಮಗೆ ತೋರ್ಸೋಕ್ಕಾಗಲ್ಲ, ವೈಲೇಷನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೇನು ಮಾಡ್ತಾರೆ, ಆಮೇಲೆ ಬಂದು ಮಾಮೂಲಿ ಊರಲ್ಲಿರೋ ಎಲ್ಲ ಮನೇಲೂ ಮಟನ್ ಊಟ ಇರುತ್ತೆ, ಎಲ್ಲರೂ ತಿಂದು ಆಮೇಲೆ ಅಫ್ಕೋರ್ಸ್ ರಾತ್ರಿ ಆರ್ಕೆಸ್ಟ್ರಾ ಇರುತ್ತೆ, ಅದನ್ನು ಯಾರೂ ಮಿಸ್ ಮಾಡೋಕ್ಕಾಗಲ್ಲ. ಸೊ ಇದಾದಮೇಲೆ ಇಷ್ಟೇ ನಾನು ವ್ಲಾಗ್ ಮಾಡೋದು. ಯಾಕಂದರೆ ನಾವು ಇದಾದಮೇಲೆ ನೆಕ್ಸ್ಟು ಬೇರೆ ಊರಿಗೆ ಹೋಗ್ತಾ ಇರ್ತೀವಿ ಸುತ್ತಾಡೋಕ್ಕೆ. ಆಮೇಲೆ ಏನಂದರೆ ಎಷ್ಟೊಂದು ಜನ ನಂಗೆ DM ಮಾಡ್ತಾಯಿದ್ರಿ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ನಾನು ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂದರೆ ನಾನು ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಬರೀ ಕಾಲೇಜ್ ಮನೆ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಚಂದು ಮನೆ ಅಥವಾ ಸುತ್ತಾಡೋದು ಇಷ್ಟೇ ನಂದು ಡೈಲಿ ಲೈಫ್ ಆಗಿತ್ತಲ್ಲ. ಸೊ ನಾನು ಅದನ್ನು ಮಾಡಿದ್ರೆ ಯಾವ ಥರದ್ದು ಕಂಟೆಂಟು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ನಾನು ಅಷ್ಟೇ ಮಾಡ್ತಾಯಿದ್ದೆ. ಅದಕ್ಕೆ ಇವತ್ತು ಸ್ವಲ್ಪ ಸ್ಪೆಷಲ್ ಒಕೇಶನ್ ಅಲ್ಲ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಬಟ್ ಅದಕ್ಕಿಂತ ಮುಂಚೆ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬೆಲ್ ಐಕನ್ನ ಮಾತ್ರ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಲೇಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿ. ಬೇಗ ಬೆಳೆಯೋಣ ಎಲ್ಲ ಒಟ್ಟಿಗೆ. ಓಕೆ, ಸೊ ಫ್ರೆಂಡ್ಸ್, ಇದೆ ನನ್ನ ಔಟ್ಫಿಟ್. ನಾವು ರೆಡಿ ಆದ್ವಿ, ಇವಾಗ ತೇರು ಇಡೋ ಕಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಬರೋ ಪಕ್ಕದಲ್ಲಿ ಬರೋ. ನಿನ್ನ ಔಟ್ಫಿಟ್ ಹುಡುಗ ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ತಿನ್ನಿಸ್ತವನೆ. ಪಾಪ ಇವೆಲ್ಲ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಇರೋದೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿರುತ್ತೆ. ಮರಿ ಹೊಡೆದಿರ್ತೀವಿ ಬೆಳಗ್ಗೆ ದೇವ್ರಿಗೆ. ನಾವು ಅತ್ತೆ ಹಾಯ್ ಮಾಡತ್ತೆ. ನನ್ನ ತಂಗಿ ಹಾಯ್ ಮಾಡು. ಹಾಯ್ ಕಾವ್ಯ. ಹಾಯ್ ಚಂದು. ಹಾಯ್, ಸಬ್ಸ್ಕ್ರೈಬ್. ಹಾಯ್ ಅಭಿ. ಬಾಯ್. ಅಭಿ ನೋಡ್ತಾನೆ ಇದ್ದೀರ ಅವಾಗಿಂದ ನಾನು ವ್ಲಾಗಲ್ಲಿ. ಇನ್ನೇ ನೀವು ತೋರ್ಸೋದು ಬಿಡ್ರಿ. ಇವಾಗ ಮಾರ್ನಿಂಗ್ 8 o'clock ಆಗಿದೆ. ನಾನು ನಿಮಗೆ ರಾತ್ರಿ ಎಲ್ಲ ತೋರಿಸೋಲ್ಲ. ಕುರಿ ಅದೆಲ್ಲ ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದಾರೆ ಬೆಳಗಿನ ಜಾವನೇ. ನಾನು ಆ ಟೈಮಲ್ಲಿ ಹೋಗಲಿಲ್ಲ, ಯಾಕಂದರೆ ನಾನು ನಿದ್ದೆ ಮಾಡ್ತಿದ್ದೆ. ನಾವು ರಾತ್ರಿ ತುಂಬ ಲೇಟಾಗಿ ಬಂದ್ವಿ ಮನೆಗೆ. ಸೊ ನಂದು ಊಟ ಮಾಡಿ ಸಿಕ್ಕಾಪಟ್ಟೆ ನೋತದ್ದು ಮಲ್ಕೊಬಿಟ್ವಿ. ನಾನು ಅದಕ್ಕೆ ನಿಮಗೆ ಊಟ ಅದೆಲ್ಲ ತೋರ್ಸೋಕ್ಕೆ ಆಗಿಲ್ಲ, ಬಟ್ ಇಟ್ಸ್ ಫೈನ್. ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡಿಸ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಸ್ನಾನ ಮಾಡಿ ರೆಡಿ ಆಗಬೇಕು. ಈಗಲೇ ಹೋಗಲ್ಲ, ಐ ಥಿಂಕ್ ಸಾಯಂಕಾಲ ಥರ ಇರುತ್ತೆ ಗಾವು ಸಿಗೋದು. ಬಟ್ ಇವಾಗ ಗೆಸ್ಟೆಲ್ಲ ಬರ್ತಾರೆ ಮನೆಗೆ ಊಟಕ್ಕೆ. ಸೊ ಆವಾಗ ಒಂದು ಸ್ವಲ್ಪ ಹೋಗಿ ಹಾಲು ಅಥವಾ ಕಾಫಿ ಟೀ ನಾನು ಕುಡಿದು ರೆಡಿ ಆಗ್ತೀನಿ.
ಆಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಹೆಂಗೈತೆ ನೋಡೋದು ಲೈಫಲ್ಲಿ ಫಸ್ಟ್ ಟೈಮ್ ಮುದ್ದೆ ನನ್ನ ನಾವು ನನ್ನೇ ತಿರುಗು. ನೋಡಿ ಇದು ನನ್ನ ಡೇ 2 ಔಟ್ಫಿಟ್. ನಾನು ಇದು ಔಟ್ಫಿಟ್ ಮೇಲೆ ಇದರ ವಾರ್ಡ್ರೋಬ್ ಹತ್ರ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ಸೊ ಇವಾಗ ಮಾಡ್ಕೊಂಡು ನೋಡಿ, ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ನೀವೆಲ್ಲ ಕೇಳ್ತೀನಿ ಯಾಕೆ ಚೂಡಿದಾರ್ ಹಾಕೊಂಡಿಲ್ಲ ಅಂತ. ನಾವೇನು ದೇವಸ್ಥಾನಕ್ಕೆ ಹೋಗಿ ಏನು ಇವತ್ತು ಮಾಡ್ಸಲ್ವಲ್ಲ, ಸೊ ನಾನೇನು ಚೂಡಿದಾರ್ ಹಾಕೊಂಡಿಲ್ಲ. ಇದು ತುಂಬ ಶೆಕೆ, ಅದಕ್ಕೆ ಹಾಕೊಂಡಿಲ್ಲ. ಸೊ ನೆಕ್ಸ್ಟು ಮತ್ತಲ್ಲ ಊಟಕ್ಕೆ ತೋರಿಸ್ತೀನಿ ಬನ್ನಿ. ನಾವು ಲಿಟ್ರಲಿ ಒಂದು ಜ್ಯೂಸ್ ಕುಡಿಯೋಕ್ಕೆ 3-4 ಕಿಲೋಮೀಟ್ರ್ ಹೋಗ್ತಾ ಇದೀವಿ ಗಾಡೀಲಿ. ಎಲ್ಲಿಗೆ ಅಂದರೆ ಟಿ ಕ್ರಾಸ್ ನಾವು ನನ್ನ ಕಸಿನ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾನು ಜ್ಯೂಸ್ ಕುಡಿಯೋದು ಅವಳಿಗೆ ಜ್ಯೂಸ್ ಬಂದಿಲ್ಲ, ಎಲ್ಲರೂ ಮುಖ ನೋಡ್ತಾಳೆ ಇಲ್ಲಿ. ಸಾರಿ ಕಾವ್ಯ. ನೀನು ಶೋ ಯೋರ್ ಫೇಸ್ ನೋಡಿ ಫ್ರೆಂಡ್ಸ್. ಚಾವಟಿಲಿ ಹೆಂಗ್ ಉಡ್ಸ್ಕೊಂಡ ನೀವು. ಆಗ್ತೀನಿ ಖಂಡಿತ ಆಗ್ಲು. ನೋಡಿ 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 ಸೊ ಫ್ರೆಂಡ್ಸ್, ನಾವು ನೆನ್ನೆ ನಮ್ಮೂರು ಮುಗಿಸಿ ನಮ್ಮೂರಿಂದ ಈ ಊರಿಗೆ ಬಂದ್ವಿ. ನಾವಿವತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀವಿ, ನಾನು ನನ್ನ ತಂಗಿ. ಅವಳು ಇದು ಬಜ್ಜಿ ಆದಮೇಲೆ ಅದು ಆನಿಯನ್ ಮತ್ತು ಕ್ಯಾರೆಟ್ನ ಚಾಪ್ ಮಾಡಿ ಹಾಕ್ತಾರಲ್ವ ಮೇಲ್ಗಡೆ, ಸೊ ಅವಳು ಅದು ಪ್ರಿಪೇರ್ ಮಾಡ್ತಿದ್ದೆ. ನಾನು ಸೈಕಾಲಜಿಕಲಿ ಇಂಬ್ಯಾಲೆನ್ಸ್, ನಾನು ಇಟ್ಟು ಕಲಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ತಂಗಿನ ಹತ್ರ ಮ್ಯಾಕ್ಸ್ ಬರ್ಸ್ತಿದ್ದಾಳೆ, ಅವಳು ಮ್ಯಾಕ್ಸ್ ಬರೀತಾ ಇದ್ದಾಳೆ, ನನಗೂ ಮ್ಯಾಕ್ಸ್ ಬರ್ಸ್ತಾ ಇದ್ದಾಳೆ. ನೀವು ಸೈನ್ಸ್ ಸ್ಟೂಡೆಂಟಾ? ಏನಕ್ಕೆ ನೀವು ಸೈನ್ಸ್ ಸ್ಟೂಡೆಂಟ್? 10th ಅವ್ರು ಏನಕ್ಕೆ ಸೈನ್ಸ್ ತೊಗೋಬೇಡಿ ಗೊತ್ತಾ? ನೋಡಿ, ನೀವು 10th ತೊಗೊಂಡ್ರೆ ಇಷ್ಟೆಲ್ಲ ಹಿಂಗಾಕೊಂಡು ಸುತ್ತ ಓದ್ತಾ ಇರಬೇಕು. ಅದಕ್ಕೆ ನಾನಂತೂ ಸೈನ್ಸ್ ತಗೊಂಡಿದ್ದೆ. ನಾನು ಕಾಮರ್ಸಲ್ಲೇ ಓಕೆ, ಕಾಮರ್ಸು ಕಷ್ಟ ಇದೆ ಬಟ್ ಓಕೆ. ಸೊ ಇವಾಗ ಇವಳಿಗೆ 3 ಸತಿ ಬರೆಯೋಕ್ಕಂತ 2 ಸತಿ ಬರೆದಿದ್ದೀನಿ. ಇನ್ನೊಂದು ಸತಿ ಬರೆದ್ಬಿಟ್ಟು ಕೊಟ್ಬಿಟ್ಟು ನಾಳೆಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್ ಮಾಡ್ಕಾವ್ಯ. ಬಾಯ್ಗೆ ಏನಾಯಿತು ಜೋರಾಗಿ ಹೇಳಲಿ. ಬಾಯ್. ಏನು ಗೊತ್ತಾ, ಪಾನಿಪುರಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಮಾಡಿಬಿಡು ಬೇಡವಾ? ನಾನು ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅದಕ್ಕೆ ಮುಂಚೆನೇ ಎಂಡ್ ಮಾಡ್ತೀನಿ. ಹೇ ಫ್ಯಾಮ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಇದೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಶೆಕೆಗೆ ನಾನು ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ಅದಕ್ಕೆ. ಬಟ್ ಇನ್ಮೇಲೆ ಬೇರೆ ವೀಡಿಯೋಸ್ ಬರುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಅಂಟಿಲ್ ದೆನ್ ಬಾಯ್.